ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ದಾಳಿ ಬೆಚ್ಚಿ ಬೀಳಿಸ್ತಾ ಇದೆ. ಶ್ವಾನಗಳ ಡೆಡ್ಲಿ ಅಟ್ಯಾಕ್. ಬಾಲಕರನ್ನ ಟಾಡಿಸಿಕೊಂಡು ಹೋಗಿದವೆ ಶ್ವಾನಗಳು. ಮೂವರ ಬಾಲಕರನ್ನ ಕಚ್ಚಲು ಹಿಂಬಾಲಿಸಿದೆ ನಾಯಿಗಳು. ಬೆಚ್ಚಿ ಬೀಳಿಸ್ತಾ ಇದೆ ಶ್ವಾನಗಳ ಡೆಡ್ಲಿ ಅಟ್ಯಾಕ್. ಬಾಲಕರನ್ನ ಟಾಡಿಸಿಕೊಂಡು ಹೋದ ಶ್ವಾನಗಳು. ಈಗ ಜಿಬಿ ಹೊಸ ರೂಲ್ಸ್ ಅನ್ನು ಕೂಡ ಮಾಡ್ತಾ ಇದೆ. ಬೀದಿ ನಾಯಿಗಳನ್ನು ದತ್ತು ಕೊಡ್ತಾರಂತೆ. ಒಂದ್ ಕಡೆ ಬಿರಿಯಾನಿ ಮಾಡೋದಕ್ಕೆ ರೆಡಿ ಆಗಿದ್ರು, ಚಿಕನ್ ಪೀಸ್ ಅನ್ನ ಲೆಗ್ ಪೀಸ್ ಅನ್ನ ಹಾಕೋದಕ್ಕೆ ರೆಡಿ ಆಗಿದ್ರು. ದತ್ತು ಕೊಡುವಂತದ್ದು ಕೂಡ ಹೊಸ ಯೋಜನೆಯನ್ನು ಕೂಡ ಮಾಡ್ತಾ ಇದ್ರೆ, ಒಂದ್ ಕಡೆ ನಾಯಿಗಳು ಅಡ್ಡಾಡ್ಸ್ಕೊಂಡು ಹೋಗ್ತಾ ಇದೆ. ಪ್ರಾಣಭಯದಿಂದ ಓಡಿ ಹೋಗಿದ್ದಾರೆ ಪಾಪ ಮೂವರು ಮಕ್ಕಳು. ಜಿಬಿ ಕೈಲಿ ಸಾಕಾಗ್ತಾ ಇಲ್ಲ. ಒಂದ್ ಕಡೆ ದತ್ತು ತಗೊಳ್ಳಿ ಅಂತ ಹೇಳ್ತಾ ಇದೆ. ಈಗ ಸರ್ಕಾರ ಏನಾದ್ರು ದುಡ್ಡು ಕೊಟ್ಟರು ಕೂಡ ಅದನ್ನ ತಾನು ಹೆಂಗೆ ಒಳಗಡೆ ಹಾಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಬಿಟ್ರೆ, ಈಗ ನೋಡ್ತಾ ಇರ್ಬೋದು ನೀವು, ಬಾಲಕರನ್ನ ಅಟ್ಟಾಡಿಸ್ಕೊಂಡು ಹೋಗಿದೆ. ಒಂದು ಕಡೆ ಜಿಬಿ ಹೇಳ್ತಾ ಇದೆ, ದತ್ತು ಕೊಡ್ತೇವೆ ನಾಯಿಗಳನ್ನ, ಯಾರು ಬೇಕಾದ್ರೂ ದತ್ತು ತಗೊಳ್ಬಹುದು. ಈಗ ಅದಕ್ಕೆ ನಾನು ಹುಷಾರಿಲ್ಲ ಅಂತ ಹೇಳಿದ್ರು ಚಿಕಿತ್ಸೆ ವೆಚ್ಚವನ್ನು ಕೂಡ ಜಿಬಿನವರೇ ಭರಿಸ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದನ್ನು ಮಾತ್ರ ನಿಲ್ಲಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಗುಂಪಾಗಿ ನಿಂತ್ಕೊಂಡಿರ್ತವೆ. ಪಾಪ 3 ಜನ ಹುಡುಗರನ್ನ ಯಾವ ರೀತಿ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದೆ, ಬರೋದನ್ನೇ ಕಾಯ್ತಾ ಇದ್ವು. ಅಲ್ಲಿ ನೋಡಿರ್ಬೋದು, ಅಲ್ಲಿ ನಾಯಿ ಬಂದ ತಕ್ಷಣ ಹುಡುಗ ಓಡೋದಕ್ಕೆ ಟ್ರೈ ಮಾಡ್ತಾನೆ, ಅಲ್ಲೇ ಬಿದ್ದು ಬಿಡ್ತಾನೆ. ಪಾಪ ಅಲ್ಲಿ ಬೈಕ್ ಸವಾರ ಕೂಡ ನಿಲ್ಲಿಸ್ತಾನೆ ಕೂಡ. ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾದ್ರೆ ಬೀದಿ ನಾಯಿಗಳ ಹಾವಳಿಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ. ಜಿಬಿ ಶೆಡ್ಗಳನ್ನು ನಿರ್ಮಾಣ ಮಾಡಬೇಕು, ಚಿಕನ್ ಹಾಕಬೇಕು, ಬಿರಿಯಾನಿ ಹಾಕಬೇಕು ಅನ್ನುವಂಥ ಮಾತುಗಳು ಕೇಳ್ತಾನೆ ಇದೆ. ಆದ್ರೆ ಏನ್ ಹಾಕಿದ್ರು ಕೂಡ ಬೀದಿ ನಾಯಿಗಳ ಅಟ್ಟಹಾಸ ಕಡಿಮೆ ಆಗೋದಿಲ್ಲ. ಎಷ್ಟು ಜನ ಅಂತ ದತ್ತು ತಗೊಳ್ತಾರೆ? ಬೀದಿಗೆ 100 ನಾಯಿಗಳಿರ್ತವೆ. ಹಾಗಾದ್ರೆ ಎಷ್ಟು ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕಾಗುತ್ತೆ? ಹಾಗಾದ್ರೆ ಎಷ್ಟು ಜನ ಅಂತ ಹೇಳಿ ದತ್ತು ತಗೊಳ್ತಾರೆ? ಬೆಚ್ಚಿ ಬೀಳಿಸ್ತಾ ಇದೆ ಶ್ವಾನಗಳ ಡೆಡ್ಲಿ ಅಟ್ಯಾಕ್. ಇದೆಲ್ಲ ಕೂಡ CCTV ಸರಿಯಾಗಿರುವಂತಹ ದೃಶ್ಯಗಳು. ಬೀದಿ ನಾಯಿಗಳು ಹೊಂಚಾಗ್ತಾ ಇದಾವೆ. ಯಾರಾದ್ರೂ ಬರ್ತಾರ ಅಮಾಯಕರು, ಹಾಕೊಂಡು ನುಂಗ್ಬಿಡೋಣ ಅಂತ ಹೇಳಿ ಆ ಪಾಪ 3 ಜನ ಹುಡುಗರು ನಡ್ಕೊಂಡು ಬರ್ತಾ ಇದೆ. ಕಚ್ಚೋದಕ್ಕೆ ಹೋಗ್ತಾ ಇದೆ, ಎಳ್ಕೊಂಡ್ ಬಿಟ್ಟಿದೆ. ಅಲ್ಲಿ ಸಿಲಿಕಾನ್ ಸಿಟಿಯನ್ನೇ ನಿಲ್ತಾ ಇಲ್ಲ ಬೀದಿ ನಾಯಿಗಳ ಹಾವಳಿ. ಆದ್ರೆ ಜಿಬಿಎಗೆ ಮಾತ್ರ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೊಸ ರೂಲ್ಸ್ ಗಳನ್ನ ತರ್ತಾರೆ. ಶೆಡ್ಗಳನ್ನ ನಿರ್ಮಾಣ ಮಾಡಿದ್ರು. ಶೆಡ್ಗಳಲ್ಲಿ ಒಂದಿಷ್ಟು ನಾಯಿಗಳನ್ನ ತಂದು ಹಾಕಿದ್ರು. ಅವಕ್ಕೆ ಪಾಪ ಉಸಿರಾಡಕ್ಕೂ ಕೂಡ ಆಗ್ತಾನೆ ಇರಲಿಲ್ಲ. ಒಂದು ಚೂರು ಉಸಿರಾಡೋದಕ್ಕೂ ಒಂದು ಕೈ ಎಂಬುದಷ್ಟು ಕೂಡ ಜಾಗ ಇರಲಿಲ್ಲ. ಆ ರೀತಿ ಬಿಸಿಲಂತ ಶೆಡ್ಗಳನ್ನ ನಿರ್ಮಾಣ ಮಾಡಿದ್ರು. ಬಿರಿಯಾನಿ ಭಾಗ್ಯ ಅಂತ ಹೇಳಿದ್ರು. ಅದು ಹೆಂಗೆ ಯೋಚನೆಗಳು ಬರುತ್ತಾ ಗೊತ್ತಿಲ್ಲ. ಈಗ ಹೊಸ ಯೋಜನೆ ಅಂತ ಹೇಳ್ತಾ ಇದ್ದಾರೆ, ದತ್ತುಗಳನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಿಷ್ಟು ಜಿಬಿಯ ನಿರ್ಲಕ್ಷ್ಯನ ವಹಿಸ್ತಾ ಇದೆ? ಬೀದಿ ನಾಯಿಗಳ ಕಡೆ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದಾವೆ. ಹೇಗಾಯ್ತು ಈ ಘಟನೆ ಅಂತ? ನಿರೀಕ್ಷೆಗೆ ಆದ್ರೆ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಬೀದಿ ನಾಯಿ ಹಾವಳಿ ತಪ್ಪಿಕೊಳ್ಳಕ್ಕೆ ಎಲ್ಲೋ ಒಂದ್ ಕಡೆ ಜಿಬಿಯ ಅಧಿಕಾರಿಗಳು ಒಂದು ರೀತಿಯಲ್ಲಿ ಇನ್ನ ಎಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುತ್ತೆ. ಯಾಕಂದ್ರೆ ಈಗ ಅಲ್ಲೇ ನೋಡ್ಬೋದು, ಹಲವು ಕಡೆ ಬೀದಿ ನಾಯಿಗಳು ಕೂಡ ಮಕ್ಕಳ ಮೇಲೆ ಹಾಗೂ ವೃದ್ಧರ ಮೇಲೆ ಅನೇಕ ಮೇಲೆ ಅಟ್ಯಾಕ್ ಮಾಡಿರುವಂತ ಘಟನೆ ಕೂಡ ಬಂದಿರುವಂತದ್ದು. ಈ ಹಿಂದೆನೂ ಕೂಡ ಕಳೆದ 1 ತಿಂಗಳಿಂದನೂ ಕೂಡ ಒಬ್ಬ ಯಲಹಂಕದಲ್ಲಿ ವೃದ್ಧರ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿ ಸಾವನ್ನಪ್ಪಿರೋ ಘಟನೆ ಕೂಡ ಮುಂದಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಜಿಬಿ ಅಧಿಕಾರಿಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೀದಿ ನಾಯಿ ಹಾವಳಿ ತಪ್ಪಿಸೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕಿದ್ರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಯಾಕಂದ್ರೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪ್ರಾಣಿ ಪ್ರಿಯರು ಒಂದು ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಟಾರ್ಗೆಟ್ ಮಾಡ್ಬಿಟ್ಟು RTI ಇಂದ ಒಂದು ಇಸ್ಕೊಂಡು ಅವ್ರ ಮೇಲೆ ಒಂದು ರೀತಿ ಕೇಸ್ ಹಾಕೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಹಿಂದೇಟ್ ಆಗ್ತಿರೋದು. ಯಾಕಂದ್ರೆ ಬೀದಿ ನಾಯಿಗೆ ಏನೇನೋ ಹಿಂಸೆ ಕೊಟ್ರೆ ಅಥವಾ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಏನೋ ಒಂದು ಶೆಡ್ ಮಾಡಿ ಆ ಬೀದಿ ನಾಯಿಗಳನ್ನ ಅಲ್ಲಿ ನೀವು ರಕ್ಷಣೆ ಮಾಡ್ಬೇಕಂತ ಕೂಡ ಹೇಳಿಕೆ ಕೊಟ್ಟಿರೋದು. ಇವೆಲ್ಲ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬೀದಿ ನಾಯಿಗಳನ್ನ ರಕ್ಷಣೆ ಮಾಡಿದ್ರೆ ಜಿಬಿ ಹಿಂದೇಟ್ ಆಗ್ತಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಉಳಿದಂತೆ ಇವತ್ತು ನೋಡ್ಬೋದು ನಾವು, ಏನ್ KRF ಒಂದು ಬೆಸಲ್ ನಗರದಲ್ಲಿ ಇವತ್ತು ಬೆಳಿಗ್ಗೆ ಶಾಲಾ ಮಕ್ಕಳು ಏನು ಒಂದು ಸ್ಕೂಲ್ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಒಂದು ರೀತಿಯಲ್ಲಿ ಏಕಾಏಕಿ 4-5 ಬೀದಿ ನಾಯಿಗಳು ಏನು ಒಂದು ಮಕ್ಕಳ ಮೇಲೆ ಅಟ್ಯಾಕ್ ಮಾಡಕ್ ಮುಂದಾಗಿರುವಂತದ್ದು. ಆ ಬೀದಿ ನಾಯಿಗಳು ಎಷ್ಟು ಕ್ರೂರಾಗಿತ್ತು ಅಂದ್ರೆ ನಿಜಕ್ಕೂ ಕೂಡ ಮಕ್ಕಳು ಓಡೋಗ್ತಿದ್ರು ಕೂಡ ಹಿಂದೆನೇ ಒಂದ್ ರೀತಿ ಅಟ್ಟಾಡ್ಸ್ಕೊಂಡು ಹೋಗಿರುವಂತ ಬೀದಿ ನಾಯಿಗಳು. ಆಮೇಲೆ ಸ್ಥಳೀಯ ದೊಡ್ಡವರು ಬಂದ್ಬಿಟ್ಟು ಏನೋ ಒಂದು ಬೀದಿ ನಾಯಿಗಳಿಗೆ ಒಂದು ರೀತಿಯಲ್ಲಿ ಓಡ್ತಿರುವಂತದ್ದು ಘಟನೆ ಬೆಳಗ್ಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.